ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಮಾಡ್ತಾ ಇರೋ ಕಾರಣ ಏನಪ್ಪ ಅಂತಂದರೆ, ಒಂದು ವಾರದಿಂದ ಕಂಟಿನ್ಯೂಯಸ್ ಆಗಿ ಫೇಸ್ಬುಕ್ ತೆಗೆದ್ರು, ಇನ್ಸ್ಟಾಗ್ರಾಮ್ ತೆಗೆದ್ರು, FB ತೆಗೆದ್ರು, ನೋಡ್ತಾನೆ ಇದ್ದೀರಾ ಸುಜಾತ ಅನ್ನೋ ಹುಡುಗಿಯೊಂದು ಕೇಸು, ಅನ್ಸಾಲ್ವ್ಡ್ ಕೇಸು. ಇನ್ನೂ ಆ ಕೇಸು ಸಾಲ್ವ್ ಆಗೇ ಇಲ್ಲ. ನಮ್ಮ ಪ್ರತಿಯೊಂದು ಮನೇಲೂ ಈಗ ನೋಡ್ತಾನೆ ಇದೀವಿ, ಆ ವಿಡಿಯೋಸ್ನ ನೋಡ್ತಾ ಇದೀವಿ, ಬರೀ ನೋಡ್ತಾ ಇದೀವಿ ಅಷ್ಟೇ ಹೊರತು ಏನು ಪ್ರಯೋಜನ ಆಗ್ತಾ ಇಲ್ಲ ಅದರಿಂದ. ಪ್ರತಿಯೊಬ್ಳು ಮನೆಯಲ್ಲೂ ಹೆಣ್ಣು ಮಗು ಇದ್ದೇ ಇರುತ್ತೆ. ಮಗು ಅಂದ ತಕ್ಷಣ ನಮ್ಗೆ ಮಗು ಇದ್ರೆ ಗಂಡು ಮಗು ಹೆಣ್ಮಗು ಆ ತರ ಅಲ್ಲ. ಹೆಣ್ಮಕ್ಳು ಮನೇಲಿ ಇದ್ದೇ ಇರ್ತಾರೆ. ಒಂದು ತಾಯಿಯಾಗಿ, ಒಬ್ಳ ತಂಗಿಯಾಗಿ, ಅಕ್ಕನಾಗಿ, ಹೆಂಡತಿಯಾಗಿ, ಅತ್ತಿಗೆ ನಾದ್ನಿಯಾಗಿ, ಕೊನೆಗೆ ಮಕ್ಕಳಾಗಿ, ಪ್ರತಿಯೊಂದು ಮನೆಯಲ್ಲೂ ಹೆಣ್ಣು ಮಗು ಅನ್ನೋದು ಇದ್ದೇ ಇರುತ್ತೆ. ಇವನ್ ಈ ಕೇಸ್ ಮಾಡಿದಾರಲ್ಲ ಆ ಈಡಿಯಟ್ಗಳ ಮನೇಲೂ ಹೆಣ್ಣು ಅನ್ನೋದೊಂದು ಇದ್ದೇ ಇರುತ್ತೆ. ಅವ್ರಿಗೆ ಇಲ್ಲ ಅನ್ಸುತ್ತೆ. ಆ ದೇವ್ರು ಅವ್ರಿಗೆ ಎಂತ ಶಿಕ್ಷೆ ಕೊಡ್ಬೇಕು ಅಂದ್ರೆ, ಕಾನೂನಲ್ಲಿ ಶಿಕ್ಷೆ ಸಿಗುತ್ತೋ ಸಿಗಲ್ವೋ ಅವ್ರಿಗೆ ನನಗಂತೂ ಗೊತ್ತಿಲ್ಲ, ಬಟ್ ಲೈಫಲ್ಲಿ ಅವ್ರಿಗೆ ಶಿಕ್ಷೆ ಆಗೇ ಆಗತ್ತೆ. ದೇವ್ರೊಬ್ಬ ಅನ್ನೋನಿದ್ರೆ ಖಂಡಿತವಾಗ್ಲೂ ಅವನಿಗೆ ಶಿಕ್ಷೆ ಆಗೇ ಆಗತ್ತೆ. ಈ ಕೃತ್ಯ ಯಾರು ಮಾಡಿದಾರೋ ಅವ್ರಿಗೆ ಖಂಡಿತವಾಗ್ಲೂ ಆಗೇ ಆಗತ್ತೆ. ಅವನ್ ಕೊಟ್ಟೆ ಕೊಡ್ತಾನೆ ಮೇಲೊಬ್ಬ ಇರೋವನು ದೇವ್ರು. ಸೊ ನಾನು ಏನಪ್ಪ ಹೇಳಕ್ ಬರ್ತಾ ಇದ್ದೀನಿ ಅಂತಂದ್ರೆ, ನಮ್ ಕಷ್ಟ ಅಂತ ಬಂದಾಗ ನಾವು ಹೋಗೋದು ಫಸ್ಟ್ ಎಲ್ಲಿಗೆ? ಸುರಕ್ಷೆ ಕೇಳ್ಕೊಂಡು ಎಲ್ಲಿಗೆ ಹೋಗ್ತೀವಿ? ಸ್ಟೇಷನ್ಗೆ ಹೋಗ್ತೀವಿ. ಏನಕ್ಕೆ? ಅವ್ರು ನಮ್ಗೆ ರಕ್ಷಣೆ ಕೊಡ್ತಾರೆ ಅಂತ. ಅವರೇ ನಮ್ಮನ್ನ ರಕ್ಷಣೆ ಮಾಡದೆ ಹೋದ್ಮೇಲೆ ಇನ್ಯಾರು ಮಾಡ್ತಾರೆ? ನಮ್ನ ಯಾರು ಮಾಡ್ತಾರೆ? ಯಾಕೆ ಈ ತರ ಮಾಡ್ತೀರಾ? ದುಡ್ಡು ಇವತ್ತೆಲ್ಲ ನಾಳೆ ಸಂಪಾದನೆ ಮಾಡ್ಬೋದು. ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಿದೆ ಅಲ್ಲಿ ಎಷ್ಟು ವರ್ಷ? 8ರಿಂದ 10 ವರ್ಷ ಅವನಿಗೆ ನಿರಪರಾಧಿಗೆ ಶಿಕ್ಷೆ ಆಗಿದೆ ಅಲ್ವಾ? ಅಲ್ಲೆಲ್ಲ ಸಿಕ್ಕಿರೋಂಥ ಎವಿಡೆನ್ಸ್ಗಳನ್ನೂ ಡೆಸ್ಟ್ರಾಯ್ ಮಾಡಿದ್ದಾರೆ. ಯಾರು? ಪೊಲೀಸವರು. ಯಾಕೆ? ಇದಕ್ಕೆ. ಅವ್ರು ದೊಡ್ಡವರೇ ಇರ್ಬೋದು, ದೇವ್ರಿಗಿಂತ ದೊಡ್ಡವರು ಯಾರು ಆಗಕ್ ಸಾಧ್ಯ ಇಲ್ಲ. ಸೊ ಎಷ್ಟೇ ದೊಡ್ಡವರಾದ್ರೂ ಏನೇ ಆದ್ರೂ ಸತ್ಯ, ಸುಳ್ಳು, ನ್ಯಾಯ, ನೀತಿ ಅನ್ನೋದಿರುತ್ತೆ. ಅದಕ್ಕೆ ತಲೆ ಬಾಗ್ಲೇಬೇಕು. ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊತೀನಿ. ಯಾರು ಕೇಳ್ಕೊತಾ ಇದ್ದೀನಿ ಅಂತ ಅಂದ್ರೆ, ಪೊಲೀಸ್ ಅವ್ರಿಗೆ ಕೇಳ್ಕೊತಾ ಇದ್ದೀನಿ. ನೀವು ರಕ್ಷಣೆ ಕೊಡೋರು ನಮ್ಗೆ ದಯವಿಟ್ಟು ಕರೆಕ್ಟಾಗಿ ರಕ್ಷಣೆ ಕೊಡಿ. ನಮ್ಮನೇಲೂ ನನಗೂ 2 ಹೆಣ್ಮಕ್ಳಿದ್ದಾರೆ, ಓಕೆನಾ? ಬೆಳಿಗ್ಗೆ ಹೋದ್ರೆ ಸಂಜೆ ಬರ್ತಾರೆ. ನಾವು ಯಾರನ್ನ ನಂಬಿರ್ತೀವಿ? ಸೊಸೈಟಿನೇ ಈ ತರ ಆಗ್ಬಿಟ್ರೆ ನಾವ್ ಯಾರನ್ನ ನಂಬಕ್ಕಾಗುತ್ತೆ ಅಲ್ವಾ? ಯೋಚನೆ ಮಾಡಿ ಸ್ವಲ್ಪ. ಎಷ್ಟು ವರ್ಷದಿಂದ ಕೇಸ್ ಇದು? 15 ಇಯರ್ಸ್ ಮೇಲಾಗಿತ್ತಲ್ವಾ? ಅವಾಗಿಂದಾನೇ ಸಾಲ್ವ್ ಆಗದೆ ಇರೋ ಕೇಸ್ಗಳು ಎಷ್ಟೊಂದು ಮುಚ್ಚಾಕೊಂಡು ಬಂದಿದ್ದೀರಲ್ಲ ನೀವು. ಅವಾಗ್ಲೇ ಅಂತ 15 ಇಯರ್ಸ್ ಬ್ಯಾಕೆ ಆ ಹುಡುಗಿಗೆ ಅಲ್ಲಿ ನಿಮ್ಗೆ ನ್ಯಾಯ ಕೊಡ್ಸಕ್ ಆಗ್ಲಿಲ್ಲ. ಸೊ ಇವಾಗ ಈ ಜನರೇಷನ್ ನೀವೇನ್ ನ್ಯಾಯ ಕೊಡಿಸ್ತೀರಾ? ನಿಮ್ ಕೈಲಿ ಏನ್ ನ್ಯಾಯ ಕೊಡ್ಸಕ್ಕಾಗತ್ತೆ? ಫಸ್ಟ್ ನೀವು ಕರೆಕ್ಟ್ ಆಗಿರಿ. ನಿಮ್ಗೆ ನ್ಯಾಯ ಕೊಡ್ಸಕ್ ಆಗಲ್ಲ ಅಂತಂದ್ಮೇಲೆ ನೀವು ಬರ್ಬೇಡಿ ಆ ಜಾಗಕ್ಕೆ. ಪೊಲೀಸ್ ಅಂದ್ರೆ ನಾವು ಇಲ್ಲಿಟ್ಟಿರ್ತೀವಿ, ಅವ್ರಿಗೆ ಎತ್ತಿ ಸಲ್ಯೂಟ್ ಹೊಡಿತಾರೆ. ಏನಕ್ಕೆ? ನಿಮ್ಗೆ ಆ ಅರ್ಹತೆ ಇದೆ, ನಿಮ್ಗೆ ಆ ಯೋಗ್ಯತೆ ಇದೆ, ಅದನ್ನ ಉಳಿಸ್ಕೊಳ್ಳಿ. ಯಾರೋ ದೊಡ್ಡ ಮನುಷ್ಯರು ಎಲ್ಲೋ ಕೂತ್ಕೊಂಡು ಕೇಸ್ನ ಮುಚ್ಚಾಕ್ಬಿಡಿ ಅಂದ ತಕ್ಷಣ ಮುಚ್ಚಾಕ್ಬಿಡ್ತೀರಲ್ಲ ನೀವು. ಯಾಕೆ? ನಿಮ್ಮ ಮನೇಲಿ ಹೆಣ್ಮಕ್ಳು ಇರ್ಲಿಲ್ವಾ? ನಿಮ್ ಹೆಂಡತಿ ಇಲ್ವಾ? ನಿಮಗ್ ಮಕ್ಳಿಲ್ವಾ? ನಿಮ್ಗೆ ಅಕ್ಕ ತಂಗಿರಿಲ್ವಾ? ಯಾಕೆ ಮಾಡ್ತೀರಾ ಈ ತರ? ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಒಬ್ಬ ಹೆಣ್ಮಗು ಕಷ್ಟ ಅಂತ ಬಂದಾಗ ಅವ್ರಿಗೆ ರಕ್ಷಣೆ ಕೊಡೋದನ್ನ ನೋಡಿ. ಕಿತ್ತು ತಿನ್ನೋ ಅಂತ ಪ್ರಾಣಿಗಳಾಗ್ಬೇಡಿ ದಯವಿಟ್ಟು. ನಾನು ಪದೇ ಪದೇ ಕೇಳ್ಕೊತಾ ಇರೋದೇ ಅದು, ರಕ್ಷಣೆ ಮಾಡಿ. ಹೆಣ್ಣು ಮಕ್ಕಳು, ಅವ್ರ ಅಪ್ಪ ಅಮ್ಮ ಎಲ್ಲಾರು ನಂಬಿರೋದು ಈ ಸೊಸೈಟಿನ, ಅವ್ರ ಮಕ್ಕಳನ್ನ. ನಾವು ಸೇಫ್ಟಿ ಆಗಿರ್ಬೇಕು ಅಂದ್ರೆ ಫಸ್ಟ್ ಸೊಸೈಟಿ ಕ್ಲೀನ್ ಆಗಿರ್ಬೇಕು. ಕ್ಲೀನ್ ದ ಸಿಟಿ ಅಂತಾರಲ್ಲ ಆ ತರ. ಅಂತ ಕೃತ್ಯ ಎಸೆದು ಅವ್ರನ್ನ ಎಷ್ಟು ಒಳಗಾಗ್ತೀರಾ? ಬೇಲ್ ಮೇಲೆ ಈಚೆ ಬರ್ತಾರೆ, ತಿರ್ಗಾ ಅದೇ ಮಾಡ್ತಾರೆ. ಯಾಕೆ ಮಾಡ್ತೀರಾ ಆ ಕೆಲ್ಸನ? ಯಾಕೆ ಕೊಡ್ತೀರಾ ಬೇಲ್ ಅವ್ರಿಗೆ? ಕೊಡ್ಬೇಕಾದ್ರೆ ಒಂದ್ಸತಿ ತೀರ್ಪು ಕೊಡಿ. ಗಲ್ಗೇರ್ಸಿ ಅವ್ರನ್ನ, ಗಲ್ಗೇರ್ಸಿ ಜೀವಾವಧಿ ಶಿಕ್ಷೆ ಕೊಡಿ. ಸಾಯ್ಲಿ ಅಲ್ಲೇ.
ಪ್ರತಿದಿನ ನರಳಿ ನರಳಿ ಸಾಯ್ಬೇಕು ಅವರು, ಸಾಯ್ಲಿ ಅಲ್ಲೇ. ಆ ಥರ ಬೇಕಾಗಿರೋದು ನಮಗೆ, ನಮ್ಮ ದೇಶಕ್ಕೆ ಇವಾಗ ಬೇಕಾಗಿರೋ ಅಂಥದ್ದು. ಅದೊಂದೇ ಅಂತಲ್ಲ, ಎಷ್ಟೋ ನಡೀತಿದೆ, ಯಾವ್ಯಾವ ಊರಲ್ಲೂ ನಡೀತಿದೆ. ಇದು ಬೆಳಕಿಗೆ ಬಂದಿದೆ, ಬೆಳಕಿಗೆ ಬರ್ದೇ ಇರೋ ಅಂಥ ಕೇಸ್ಗಳು ಎಷ್ಟೋ ಅಲ್ವಾ. ಸೊ ಅದಕ್ಕೆ ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊತೀನಿ, ಪದೇ ಪದೇ ರಕ್ಷಣೆ ಮಾಡಿ, ದೇಶದ ಹೆಣ್ಮಕ್ಳನ್ನ ರಕ್ಷಣೆ ಮಾಡಿ. ಸ್ವಾತಂತ್ರ್ಯ ಬಂದು 75 ವರ್ಷ ಆದರೂ ನಮಗೆ ಹೆಣ್ಮಕ್ಳಿಗೆ ಇನ್ನೂ ರಕ್ಷಣೆ ಸಿಕ್ಕಿಲ್ಲ. ಅಂಥ ಕಾಮುಕರಿಂದ, ಅಂಥ ರಾಕ್ಷಸರಿಂದ ಹೆಣ್ಮಕ್ಳು ರಕ್ಷಣೆ ಸಿಕ್ಕಿಲ್ಲ. ಆ್ಯಂಡ್ ನನ್ನ ಮರ್ಯಾದೆ ನಿಮ್ಮ ಕೈಯಲ್ಲೇ ಇದೆ. ಅಂಥ ಚಿಕ್ಕ ಹುಡುಗಿನೇ ಬಿಟ್ಟಿಲ್ಲ ಅವರು ಅಲ್ವಾ. ಸೊ ಅದಕ್ಕೆ ನಾನು ಹೇಳ್ತೀನಿ, ದಯವಿಟ್ಟು ರಕ್ಷಣೆ ಮಾಡಿ, ಹೆಣ್ಮಕ್ಳು ಸ್ವಲ್ಪ ಹುಷಾರಾಗಿರಿ ಅಂತ ಹೇಳೋಕ್ಕೆ ನಾನು ಈ ವಿಡಿಯೋ ಮಾಡಿದ್ದು. ದಯವಿಟ್ಟು ಅವಳ ಕೇಸ್ಗೆ ನಾವು ಸಹ ಓಡಾಡೋಣ. ಪ್ರತಿ ಮನೇಲಿ ಕೂತ್ಕೊಂಡು ಓಡಾಡಿದ್ರೆ ಸಾಕಾಗಲ್ಲ. ಈ ಕೇಸ್ ಪರವಾಗಿ ಏನೇ ಒಂದು ಹೆಲ್ಪ್ ಬೇಕಾದರೂ, ಏನೇ ಒಂದು ಹೋರಾಟಕ್ಕಾದರೂ ನಾನು ರೆಡಿಯಾಗಿರ್ತೀನಿ. ಅದೇ ಥರ ನೀವು ರೆಡಿಯಾಗಿರಿ. ವಿಡಿಯೋಸ್ ನೋಡ್ಕೊಂಡು ಸುಮ್ಮನೆ ಕೂತ್ಕೋಬೇಡಿ, ಎಲ್ಲರೂ ಎದ್ದು ನಿಂತು ಇದನ್ನು ಕ್ಲಿಯರ್ ಮಾಡೋಣ ಈ ಕೇಸ್ನ. ಸೊ ಇಷ್ಟು ಹೇಳಿ ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.